ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಸುಂದರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ದಿನದ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಪ್ರಿಯವಾದವರೇ, ಯಾವುದರ ಮೇಲೆಲ್ಲ ನಿಮಗೆ ಅಧಿಕಾರವಿದೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದರೆ, ಸೈತಾನನ ಮೇಲೆಯೂ, ಪಾಪದ ಮೇಲೆಯೂ, ವ್ಯಾಧಿಗಳ ಮೇಲೆಯೂ, ಪ್ರಕೃತಿಯ ಮೇಲೆಯೂ, ಎಲ್ಲದರ ಮೇಲೆಯೂ ಸಂಪೂರ್ಣವಾಗಿ ಅಧಿಕಾರ ನಿಮಗೆ ಉಂಟು. ಅವೆಲ್ಲವುಗಳನ್ನು ನಿಮ್ಮ ಹತೋಟಿಯಲ್ಲಿ ಅಥವಾ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಹಾಗೆ ದೇವರು ಆಜ್ಞಾಪಿಸಿದ್ದಾರೆ. ಯಾವಾಗ ನೀವು ರಕ್ಷಿಸಲ್ಪಟ್ಟಿರೋ ಆ ಕ್ಷಣದಲ್ಲಿಯೇ ಪಾಪವು ನಿಮ್ಮ ಮೇಲೆ ತನ್ನ ಆಳ್ವಿಕೆಯನ್ನು ಕಳೆದುಕೊಂಡಿತು. ಎಲ್ಲಾ ದೊರೆತನಗಳಿಗೂ ಅಧಿಕಾರಗಳಿಗೂ ತಲೆಯಾಗಿರುವ ಯೇಸುವಿನೊಳಗೆ ನೀವು ಒಂದಾಗಿ ಬಿಟ್ಟಿದ್ದೀರಿ. ಆದುದರಿಂದ ನಿಮ್ಮ ಮೇಲೆ ಆಳ್ವಿಕೆ ಮಾಡಿದ ಸೈತಾನನ ಅಧಿಕಾರವು ಬೇರು ಸಮೇತ ಅಳಿಯಲ್ಪಟ್ಟಿತು. ಈಗಲಾದರೂ ಸೈತಾನನ ಎಲ್ಲ ಬಲವನ್ನು ಎದುರಿಸಲು, ನಿಮ್ಮ ವ್ಯಾಪ್ತಿಯನ್ನು ಅಥವಾ ಗಡಿಯನ್ನು ಬಿಟ್ಟೇ ಓಡಿಸಲು ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ. ಹಾಗಾಗಿ ನಿಮ್ಮ ಶರೀರವನ್ನು ಬಲಹೀನಪಡಿಸುವ ಎಲ್ಲ ರೋಗಗಳನ್ನು, ನಿಮ್ಮ ಹೃದಯವನ್ನು, ನಿಮ್ಮ ಯೋಚನೆಗಳನ್ನು ಗಾಯಪಡಿಸುವ ಎಲ್ಲ ದುಃಖಗಳನ್ನು, ಬಡತನ, ದರಿದ್ರವನ್ನು ಯೇಸುವಿನ ನಾಮದಲ್ಲಿ ಓಡಿಸಿ ನೀವು ಹೇಗೆ ಬಾಳಬೇಕು ಎಂದು ನಿಮ್ಮ ಬಾಳನ್ನು ಸುಂದರವಾಗಿ ಅಲಂಕರಿಸಿಕೊಂಡು ಜೀವನ ನಡೆಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.